ಹಾಯ್ ಫ್ರೆಂಡ್ಸ್, ನಾನು ಮೋಹನ್. ನನ್ನ ಹತ್ರ ಇವತ್ತು ಒಂದು ಬೂಸ್ಟರ್ ಪಂಪ್ ಇದೆ. ಇದು ಕೆಟ್ಟೋಗಿದೆ. ಯಾವ ರೀತಿ ರಿಪೇರಿ ಮಾಡೋದು ನೋಡೋಣ. ನೋಡಿ ನೋಡಿ ಇದು ಬೂಸ್ಟರ್ ಪಂಪ್. ಇದು ನೋಡಿ, ಇಲ್ಲಿ ಪಂಪ್ ಸೈಡು ಸ್ಕ್ರೂ ಇದೆ. ಇದನ್ನು ಬಿಚ್ಚಬೇಕು. ಬಿಚ್ಚಿದ ಮೇಲೆ ಹೇಗಿದೆ ನೋಡೋಣ. ನೆಕ್ಸ್ಟ್ ಬಂದು ಬ್ಯಾಕ್ ಸೈಡು ಸಹ 2 ಸ್ಕ್ರೂ ಇದೆ. ಇದು ಆ್ಯಕ್ಚುಲಿ ಇದು DC ಮೋಟರ್. ಇದು ನೋಡೋಣ ಏನಾಗಿದೆ ಅಂತ. ನೋಡಿ, ಇದು 3 ಕಂಪ್ರೆಸರ್ ಇದೆ. ನೆಕ್ಸ್ಟ್ ಇದು ಬ್ಯಾಕ್ ಸೈಡ್ ಬಿಚ್ಚಿ ನೋಡೋಣ. ಸ್ಕ್ರೂ ಬಿಚ್ಚಿದಾಯ್ತು. ಈಗ ಹಿಂಬಲ್ ಸೈಡ್ ಬಿಚ್ಚಿದೆ ನೋಡಿ. ಇದು 2 ಬ್ರಷ್ ಬರುತ್ತೆ ನೋಡಿ. DC ಮೋಟ್ರ್ ಅಲ್ವಾ, ಅದಕ್ಕೆ 2 ಬ್ರಷ್ ಇದು ನೋಡಿ. ನೋಡಿ ಇವಾಗ ಫ್ರಂಟ್ ಸೈಡ್ ಬಿಚ್ಚುವ. ಸ್ವಲ್ಪ ಮ್ಯಾಗ್ನೆಟ್ ಇಟ್ಕೊಂಡಿದೆ, ಸ್ವಲ್ಪ ಟೈಟ್ ಇದೆ ನೋಡಿ. ಬಿಚ್ಚಿದ್ದೀನಿ ನೋಡಿ. ಇದು ಆರ್ಮೇಚರು. ಇದು ಬಂದು ಬೇರಿಂಗ್ ನೋಡಿ. ಇದು ಫ್ರಂಟ್ ಸೈಡೆಲ್ಲ ಜಾಮ್ ಆಗಿದೆ. ಇಲ್ಲಿ ಒಂದು ಬೇರಿಂಗ್ ಇದೆ ನೋಡಿ. ಬೇರಿಂಗ್ ಜಾಮ್ ಆಗಿದೆ. ಪ್ಲಸ್ ಇದು ಆರ್ಮೇಚರ್ ಬರ್ನ್ ಆಗಿದೆ ನೋಡಿ. ಇದು ಬಂದು ಮ್ಯಾಗ್ನೆಟ್, ಪರ್ಮನೆಂಟ್ ಮ್ಯಾಗ್ನೆಟ್. ನಾವು ಇದಕ್ಕೆ ಸಪ್ಲೈ ಕೊಟ್ಟಾಗ ಇದು ಮ್ಯಾಗ್ನೆಟ್ ಆಗುತ್ತೆ, ತಿರುಗ್ತದೆ ನೋಡಿ. ಆ ಬ್ರಷ್ ಇದೆಯಲ್ಲ, ಈ ಬ್ರಷ್ ಇಲ್ಲಿ ಕನೆಕ್ಟ್ ಆಗ್ತದೆ. ಇಲ್ಲಿ ಕನೆಕ್ಟ್ ಆಗುವಾಗ ಇಲ್ಲಿ ಮ್ಯಾಗ್ನೆಟ್ ಆಗ್ತದೆ. ಆವಾಗ ಇದು ರೊಟೇಷನ್ ಆಗ್ತದೆ. ಹೀಗೆ ರೀವೈಂಡಿಂಗ್ ಆಯಿತು. ಇವಾಗ ಇದಕ್ಕೆ ಸೆಟ್ ಮಾಡೋಣ ನೋಡಿ. ಮ್ಯಾಗ್ನೆಟ್ ಇದ್ದಾಗ ಸ್ವಲ್ಪ ಇಟ್ಕೊಳ್ಳುತ್ತೆ ಈ ಥರ. ನಾವು ಕಂಪ್ರೆಸರ್ ಸೈಡ್ ಸೆಟ್ ಮಾಡುವ. ಕಂಪ್ರೆಸರ್ ಸೆಟ್ ಆಯ್ತು. ಈಗ ಸ್ಕ್ರೂ ಹಾಕ್ಕೊಳ್ಳೋಣ ನೋಡಿ. ಇವಾಗ ಇಲ್ಲಿ 2 ಸ್ಕ್ರೂ, ಇಲ್ಲೆಲ್ಲ ಸ್ಕ್ರೂ ಸೆಟ್ ಆಗಿದೆ. ನಮ್ಮ ವರ್ಕ್ ಕಂಪ್ಲೀಟ್ ಆಗಿದೆ. ನೋಡೋಣ ವರ್ಕ್ ಆಗುತ್ತೆ ಇಲ್ವ ಅಂತ. ಮೈ ಫ್ರೆಂಡ್ ಸ್ಕ್ರೂ ಬಿಚ್ತಾ ಇದ್ದಾನೆ. ನೋಡ ಬಿಚ್ಚಿ ಇದರೊಳಗೆ ಏನಿದೆ ಅಂತ.